ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಫುಲ್ ಕೊನೆವರೆಗೂ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಫ್ರೆಂಡ್ಸ್, ಯಾರೆಲ್ಲ ಓದಿ ಮನೇಲಿದ್ದು, ಅಂದರೆ ತೀರಾ ಹಳ್ಳಿ ಕಡೆ ಇರೋ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಅಂಥವರು ಮನೇಲಿದ್ದು ಒಂದು ಕಂಪ್ಯೂಟರ್ ನಾಲೆಡ್ಜ್ ಕೂಡ ಅವ್ರು ತಿಳ್ಕೊಂಡಿದ್ದು, ಒಂದಿಷ್ಟು ಓದಿರ್ಬೋದು, ಅಂಥವರು ಒಂದು ಸ್ವಂತ ಉದ್ಯೋಗ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಒಂದು ಉದ್ಯೋಗ ಮಾಹಿತಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಂಥವರು ಈ ಸರ್ಕಾರದ ಸೌಲಭ್ಯನ ಪಡ್ಕೊಳ್ಬೋದು. ಸರ್ಕಾರದ ಸೌಲಭ್ಯ ಏನಂತ ಅಂದರೆ, ಸರ್ಕಾರದ ಕಡೆಯಿಂದನೇ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಿದೆ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದು ಏನಂತ ಅಂದರೆ, ರಾಜ್ಯದ ಸರ್ಕಾರವು ಕೆಲವೊಂದು ಸರ್ಕಾರದ ಸೌಲಭ್ಯಗಳನ್ನ ನೀಡ್ತಾ ಇರುತ್ತೆ. ಸೊ ಅದು ಸರಿಯಾದ ಸಮಯಕ್ಕೆ ಆಗಲಿ, ಸರಿಯಾದ ಒಂದು ಇದು ಸೌಲಭ್ಯ ಆಗಲಿ, ತೀರಾ ಹಳ್ಳಿ ಕಡೆ ಯಾರಿರ್ತಾರೆ ಅಂಥವರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಒಂದು ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಟಿಗೆ ಬಂದು ಬದಲಾಯಿಸಬೇಕಾಗಿರುತ್ತೆ. ಒಂದು ಕೆಲವ್ರಿಗೆ ಸರ್ಕಾರದಿಂದ ಯಾವುದೇ ಮಾಹಿತಿ ಆಗಿರ್ಬೋದು, ಒಂದು ಸೌಲಭ್ಯ ಆಗಿರ್ಬೋದು, ಒಂದು ಸದುಪಯೋಗ ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ಸೊ ಅಂಥವ್ರಿಗೆ ಒಂದೇ ಕಡೆ ಅದು ಇನ್ಫಾರ್ಮೇಷನ್ ಸಿಗೋದೇ ಆಗಲಿ, ಒಂದು ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಪ್ರತಿಯೊಂದು ಮಾಡೋದಕ್ಕೆ ಒಂದೇ ಕಡೆ ಸಿಗಲಿ, ಸೌಲಭ್ಯ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಗ್ರಾಮ ಒಂದು ಕೇಂದ್ರನ ಸ್ಥಾಪಿಸೋದಕ್ಕೆ, ತಮ್ಮ ಹಳ್ಳಿ ಕಡೆ ಅಂದರೆ ಹಳ್ಳಿಗಳಲ್ಲಿ ಸ್ಥಾಪಿಸೋದಕ್ಕೆ ಈ ಒಂದು ಉದ್ಯೋಗನ ಸರ್ಕಾರದ ಕಡೆಯಿಂದನೇ ನಿಯೋಜಿಸಲ್ಪಟ್ಟಿದೆ. ಸೊ ಇದು ಕೆಲವೊಂದು ಕಡೆ ಗ್ರಾಮ 1, ಬೆಂಗಳೂರು 1 ಅಂತ ಎಲ್ಲ ಇರುತ್ತೆ. ಸೊ ಅಂಥ CSC ಸೆಂಟರ್ಗಳಂತ ಈ ಸಿಟಿ ಕಡೆ ಸೈಡ್ ಜಾಸ್ತಿ ಮಾಡಿರ್ತಾರೆ. ಹಳ್ಳಿ ಕಡೆ, ತೀರಾ ಹಳ್ಳಿ ಕಡೆ ಈ ಒಂದು ಸೌಲಭ್ಯ ಇರೋದಿಲ್ಲ. ಸೊ ಅಲ್ಲಿ ಈ ಒಂದು ಸೌಲಭ್ಯನ ಸ್ಥಾಪಿಸ್ಬೋದು ಅನ್ನೋದಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವೆಲ್ಲ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ ಊರು, ಯಾವ ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರವನ್ನು ಸ್ಥಾಪಿಸ್ಬೋದು, ಹಾಗೆ ತೀರಾ ಹಳ್ಳಿಯಲ್ಲಿರೋರಿಗೆ ಯಾವ ರೀತಿ ಈ ಒಂದು ಸೌಕರ್ಯವನ್ನು ಒದಗಿಸ್ಬೋದು, ಕಡಿಮೆ ಸಮಯ ಆಗಿರ್ಬೋದು, ಕಡಿಮೆ ವೆಚ್ಚದಲ್ಲಿ ಭರಿಸುವಂಥ ಈ ಒಂದು ಉದ್ಯೋಗ ಅಂತ ಹೇಳ್ಬೋದು. ಅದು ಯಾವ ಜಿಲ್ಲೆ ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಇಂದ ಮತ್ತು ಭದ್ರಾವತಿಯಿಂದ ಕಲ್ಲಹಳ್ಳಿ ಅಂತ ಆಗಿರ್ಬೋದು, ಆಮೇಲೆ ಮುಳುಬಾಗಿಲು, ಅದಿಷ್ಟು ಈ ಅಂಡರಲ್ಲಿ ಯಾವೆಲ್ಲ ಊರುಗಳು, ಹಳ್ಳಿಗಳು ಬರ್ತವೆ ಅಲ್ಲಿ ಒಂದು, ಅಂದರೆ ನಾನು ಇಲ್ಲಿ ಕೆಳಗಡೆ ಕೊಡ್ತೀನಿ, ಆ ಊರುಗಳಲ್ಲಿ ಈ ಒಂದು ಸೇವಾ ಕೇಂದ್ರವನ್ನು ಓಪನ್ ಮಾಡ್ಬೋದು, ಒಂದು ಸ್ಥಾಪಿಸ್ಬೋದು. ಸೊ ಗ್ರಾಮವನ್ನು ಓಪನ್ ಮಾಡ್ಬೋದು. ಆ ಒಂದು ಗ್ರಾಮವನ್ನು ಓಪನ್ ಮಾಡೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ನೋಡೋಣ ಬನ್ನಿ. ಬಹುಮುಖ್ಯವಾಗಿರೋದು ಏನಂತ ಅಂದರೆ, ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ನಿಮ್ದು ಏನೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಯಿತು ಅಂತ ಅಂದರೆ, ಅಲ್ಲಿನ ಅಧಿಕಾರಿಗಳು ಯಾರು ಇರ್ತಾರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಆ ಗ್ರಾಮ 1 ಕೇಂದ್ರಗಳಲ್ಲಿ ನೀವು ಯಾವ ರೀತಿ ಈ ಒಂದು ಸೇವೆನ ಜನರಿಗೆ ಒದಗಿಸ್ಬೋದು ಅಂತ ಅಂದರೆ, ಆಧಾರ್ ಕಾರ್ಡ್ ನವೀಕರಣ ಆಗಿರ್ಬೋದು, ಅಂದರೆ ನಂಬರ್ ಚೇಂಜ್, ಹೆಸರು ಬದಲಾವಣೆ ಆಗಿರ್ಬೋದು, ಇನಿಷಿಯಲ್ ಬದಲಾವಣೆ ಆಗಿರ್ಬೋದು, ಹಾಗೆ ಫೋನ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್, ವೃದ್ಧಾಪ್ಯ ವೇತನ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಈ ಒಂದು ಸೌಲಭ್ಯಗಳನ್ನು, ಅಂದರೆ ಕರೆಂಟ್ ಬಿಲ್, ಈ ಒಂದು ಸೌಲಭ್ಯಗಳನ್ನ ನೀವು ಗ್ರಾಮ 1 ಕೇಂದ್ರಗಳಲ್ಲಿ ನೀವು ಈ ಥರ ಸೇವೆಗಳನ್ನ ಜನರಿಗೆ ಒದಗಿಸ್ಬೋದು. ನಿಮಗೆ ಸರ್ಕಾರದ ಕಡೆಯಿಂದನೂ ಈ ಒಂದು ಸೌಲಭ್ಯವನ್ನು ನಿಮಗೂ ಕೂಡ ಸಿಗುತ್ತದೆ, ನಿಮಗೂ ಒಂದು ಉದ್ಯೋಗ ಸೃಷ್ಟಿಯಾಗುತ್ತದೆ. ಜನರಿಗೂ ಕೂಡ ಒಂದು ಸಮಯದ ವ್ಯರ್ಥ ಮಾಡೋದಾಗಲಿ, ಒಂದು ಜಾಸ್ತಿ ಅಂದರೆ ಕೆಲವು ಕಡೆ ಜಾಸ್ತಿ ತಗೊಳ್ತಾರೆ ಅನ್ನೋದಾಗಲಿ ಸುಮ್ಮನಿರೋ. ಗ್ರಾಮ 1 ಕೇಂದ್ರ ನೀವೇನು ಸ್ಥಾಪಿಸಿರ್ತೀರ ಜನರಿಗೆ ಉಪಯೋಗ ಆಗಬೇಕು. ಆ ಉಪಯೋಗ ನಿಮಗೆ ಕೂಡ ಒಂದು ಉದ್ಯೋಗ ಸೃಷ್ಟಿಸುತ್ತೆ. ಸೊ ಆ ಒಂದು ಉಪಯೋಗದಲ್ಲಿ ಅಂದರೆ, ಜನರು ಹೋಗಿ ನಗರ ಪ್ರದೇಶದಲ್ಲಿ ಒಂದು ಟೈಮ್ ವೇಸ್ಟ್ ಮಾಡೋದಾಗಲಿ, ಒಂದು ಅವ್ರಿಗಿದ್ದಂಥ ಸಮಯನ ಖರ್ಚು ಮಾಡ್ಕೊಂಡು, ಅಂದರೆ ಹಣ ಖರ್ಚು ಮಾಡಿಕೊಂಡು 1 to ಡಬಲ್ ಕೊಡೋದೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಕೂಡ ಈ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಒಂದು ಗ್ರಾಮ 1 ನಮ್ಮ ಹಳ್ಳಿ ಪ್ರದೇಶದಲ್ಲಿ ಓಪನ್ ಮಾಡಬೇಕು ಅಂದ್ಕೊಂಡವರು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಧಿಕಾರಿಗಳು ಏನಿರ್ತಾರೆ ಅಂಥವ್ರನ್ನ ಭೇಟಿ ಮಾಡ್ಬೋದು. ಅಲ್ಲಿ ನೀವು ಹೋಗಿ ಭೇಟಿ ಮಾಡಿ ಈ ಒಂದು ಸೌಲಭ್ಯನ, ಅಂದರೆ ಜನರಿಗೆ ನೇರವಾಗಿ ಕೊಡೋದಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ ಅಂತ ಹೇಳ್ಬೋದು. ಜನರ ಸಮಯ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಪ್ರತಿಯೊಂದೂ ನೀವು ಉಳಿತಾಯ ಮಾಡ್ದಂಗೆ ಆಗುತ್ತೆ. ನಿಮಗೆ ಉದ್ಯೋಗನ ನೀವೇ ಸೃಷ್ಟಿಸಿಕೊಳ್ಬೋದು. ಸೊ ಅದಕ್ಕೋಸ್ಕರ ನೀವು
ಈ ಒಂದು ಉದ್ಯೋಗನ ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.